ಐಟಿಐ ಡಿಪ್ಲೊಮೊ ಮತ್ತು ಜಿಟಿಟಿಸಿ ಆದವರಿಗೆ ಬೆಂಗಳೂರಿನ ಯುನಿಮೆಕ್ ಏರೋಸ್ಪೇಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಉದ್ಯೋಗ. ಮಾರ್ಚ್ 24ರಂದು ದಾಂಡೇಲಿಯ ವಿಟಿಯುನಲ್ಲಿ ನೇರ ಸಂದರ್ಶನ. ಐಟಿಐ ಡಿಪ್ಲೊಮೊ ಜಿಟಿಟಿಸಿಯಾಗಿ ಉದ್ಯೋಗ ಸಿಗದೆ ಚಿಂತೆಯಲ್ಲಿದ್ದೀರಾ ಅಥವಾ ಉದ್ಯೋಗವನ್ನು ಹುಡುಕುತ್ತಿದ್ದೀರಾ? ಉದ್ಯೋಗಕ್ಕಾಗಿ ಅಲ್ಲಿ ಇಲ್ಲಿ ಅಲೆದಾಡುತ್ತಿದ್ದೀರಾ? ಅಂಥವರಿಗೊಂದು ಸಿಹಿ ಸುದ್ದಿ, ಸುವರ್ಣಾವಕಾಶ. ರಾಷ್ಟ್ರದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಒಂದಾಗಿರುವ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಕಳೆದ 10 ವರ್ಷಗಳಿಂದ ಉತ್ಪಾದನಾ ಚಟುವಟಿಕೆಗಳಲ್ಲಿ ಅನುಪಮ ಸಾಧನೆಯೊಂದಿಗೆ 800 ಜನರಿಗೆ ಉದ್ಯೋಗದ ಆಸರೆಯನ್ನು ಒದಗಿಸಿದ ಯುನಿಮೆಕ್ ಏರೋಸ್ಪೇಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಲಿಮಿಟೆಡ್ ಕಂಪನಿಯಲ್ಲಿ ಸಾಕಷ್ಟು ಉದ್ಯೋಗದ ಅವಕಾಶಗಳಿವೆ. ಐಟಿಐ, ಡಿಪ್ಲೊಮೊ, ಜಿಟಿಟಿಸಿ ಶಿಕ್ಷಣವನ್ನು ಪಡೆದುಕೊಂಡವರಿಗೆ ವಿಎಂಸಿ ಆಪರೇಟರ್ಗಳು ಮತ್ತು ತರಬೇತಿ ನಿರ್ವಾಹಕರು ಹಾಗೂ ಸಿಎನ್ಸಿ ಟರ್ನರ್ ಆಪರೇಟರ್ಗಳು ಮತ್ತು ತರಬೇತಿ ನಿರ್ವಾಹಕರು ಹುದ್ದೆಗಳು ಖಾಲಿ ಇದ್ದು, ಐಟಿಐ ಫಿಟ್ಟರ್ ಮೆಕ್ಯಾನಿಕಲ್ ಮತ್ತು ಟರ್ನರ್ ಡಿಪ್ಲೊಮೊ ಮೆಕ್ಯಾನಿಕಲ್, ಜಿಟಿಟಿಸಿ ಡಿಪ್ಲೊಮೊ ಆದವರನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು. ಇನ್ನು ಐಟಿಐ ಡಿಪ್ಲೊಮೊ ಶಿಕ್ಷಣವನ್ನು ಪಡೆದುಕೊಂಡು ಕೆಲಸದ ಅನುಭವ ಇಲ್ಲದಿದ್ದವರಿಗೆ ಅಥವಾ ಇತ್ತೀಚಿನ ವರ್ಷಗಳಲ್ಲಿ ಶಿಕ್ಷಣವನ್ನು ಮುಗಿಸಿಕೊಂಡವರಿಗೆ ಸೂಕ್ತ ತರಬೇತಿಯನ್ನು ನೀಡಿ ಉದ್ಯೋಗಕ್ಕೆ ನೇಮಕ ಮಾಡಿಕೊಳ್ಳಲಾಗುವುದು. ಈ ನಿಟ್ಟಿನಲ್ಲಿ 1 ವರ್ಷದ ಮೆಕ್ಯಾನಿಕಲ್ ಡ್ರಾಯಿಂಗ್ ಪ್ರೋಗ್ರಾಮಿಂಗ್ ಬಗ್ಗೆ ತರಬೇತಿಯನ್ನು ಕಂಪನಿಯಿಂದ ಕೊಡಲಾಗುತ್ತಿದ್ದು, ಐಟಿಐ ಆದವರಿಗೆ ಈ ತರಬೇತಿಯ ಅವಧಿಯಲ್ಲಿ ಸ್ಟೈಫಂಡ್ 17,000 ರೂಪಾಯಿ ಮತ್ತು ಸರ್ಕಾರದಿಂದ 1,500 ರೂಪಾಯಿ ಹಾಗೂ ಉಚಿತ ಸಾರಿಗೆ ಮತ್ತು ರಿಯಾಯಿತಿ ದರದಲ್ಲಿ ಊಟ ಉಪಹಾರವನ್ನು ನೀಡಲಾಗುತ್ತದೆ. ಡಿಪ್ಲೊಮೊ, ಎನ್ಟಿಟಿಎಫ್ ಮತ್ತು ಜಿಟಿಟಿಸಿ ಆದವರಿಗೆ ತರಬೇತಿಯ ಅವಧಿಯಲ್ಲಿ ಸ್ಟೈಫಂಡ್ 18,000 ರೂಪಾಯಿ ಮತ್ತು ಸರ್ಕಾರದಿಂದ 1,500 ರೂಪಾಯಿ ಹಾಗೂ ಉಚಿತ ಸಾರಿಗೆ ಮತ್ತು ರಿಯಾಯಿತಿ ದರದಲ್ಲಿ ಊಟ ಉಪಹಾರವನ್ನು ನೀಡಲಾಗುತ್ತದೆ. ಇನ್ನು ಉದ್ಯೋಗಕ್ಕಾಗಿ ಅಲ್ಲಿ ಇಲ್ಲಿ ಅಲೆದಾಡಬೇಕಾಗಿಲ್ಲ. ನಮ್ಮ ಮನೆ ಬಾಗಿಲಿಗೆ ಉದ್ಯೋಗವನ್ನು ಅರಸಿ ಬಂದಿರುವ ಯುನಿಮೆಕ್ ಏರೋಸ್ಪೇಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಲಿಮಿಟೆಡ್ ಕಂಪನಿಯ ಕ್ಯಾಂಪಸ್ ಡ್ರೈವ್ ನೇರ ಸಂದರ್ಶನ ಕಾರ್ಯಕ್ರಮವು ಇದೇ ಮಾರ್ಚ್ 24ರ ಮಂಗಳವಾರ ಬೆಳಿಗ್ಗೆ 10 ಗಂಟೆಯಿಂದ ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ವಿಟಿಯು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಅಕಾಡೆಮಿಯಲ್ಲಿ ನಡೆಯಲಿದೆ. ಆಸಕ್ತರು ತಮ್ಮ ಅಗತ್ಯ ಶೈಕ್ಷಣಿಕ ದಾಖಲಾತಿಗಳೊಂದಿಗೆ ಈ ಸಂದರ್ಶನದಲ್ಲಿ ಭಾಗವಹಿಸಿ ಉದ್ಯೋಗವನ್ನು ಪಡೆದು ಭವಿಷ್ಯದಲ್ಲಿ ಆನಂದದಾಯಕ ಜೀವನ ನಡೆಸುವ ಮಹತ್ವದ ಅವಕಾಶವನ್ನು ತಮ್ಮದಾಗಿಸಿಕೊಳ್ಳಿ. ಇದೇ ಮಾರ್ಚ್ 24ರ ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ದಾಂಡೇಲಿಯ ಅಂಬೇವಾಡಿಯಲ್ಲಿರುವ ವಿಟಿಯು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಅಕಾಡೆಮಿಯಲ್ಲಿ ನೇರ ಸಂದರ್ಶನ.